ನಮಸ್ಕಾರ ಸ್ನೇಹಿತರೆ ನೀವು ಯಾರಿಗಾದರೂ ಕಾಲ್ ಮಾಡಿದಾಗ ಅಥವಾ ನಿಮಗೆ ಯಾರಾದರೂ ಕಾಲ್ ಮಾಡಿದಾಗ ನಂಬರ್ ಮಾತ್ರ ಅಲ್ಲದೆ ಆ ವ್ಯಕ್ತಿಯ ರಿಯಲ್ ಹೆಸರು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರೆ ಹೇಗಿರುತ್ತೆ ಹೇಳಿ ಸ್ನೇಹಿತರೆ. ಟ್ರೂ ಕಾಲರ್ ಬೇಕಾಗಿಲ್ಲ, ಇಂಟರ್ನೆಟ್ ಬೇಕಾಗಿಲ್ಲ, ಎಕ್ಸ್ಟ್ರಾ ಆ್ಯಪ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನೇ ಈಗ ಜಿಯೋ ಹೊಸ CNAP ಸರ್ವಿಸ್ ಮೂಲಕ ಸಾಧ್ಯ ಮಾಡಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ CNAP ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಲಾಭ ನಷ್ಟ ಎಲ್ಲವನ್ನು ಸರಳವಾಗಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ. CNAP ಅಂದರೆ ಏನು? CNAP ಅಂದರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಸ್ನೇಹಿತರೆ. ಸಾಮಾನ್ಯವಾಗಿ ಯಾರಾದರೂ ಕಾಲ್ ಮಾಡಿದರೆ ಮೊಬೈಲ್ ನಂಬರ್ ಮಾತ್ರ ನಮಗೆ ಕಾಣುತ್ತೆ ಸ್ನೇಹಿತರೆ. ಆದರೆ CNAP ಸರ್ವಿಸ್ ಇದ್ದರೆ ಕಾಲ್ ಬರುವಾಗಲೇ ಕಾಲ್ ಮಾಡ್ತಿರೋ ವ್ಯಕ್ತಿ ಹೆಸರು ಪ್ಲಸ್ ಅವರ ನಂಬರ್ ಕೂಡ ನಮಗೆ ಕಾಣುತ್ತೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ ಸ್ನೇಹಿತರೆ. ಜಿಯೋ CNAP ಸರ್ವಿಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಈ ಸರ್ವಿಸ್ ಟ್ರೂ ಕಾಲರ್ ಥರ ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲ ಸ್ನೇಹಿತರೆ. ಇದು ಡೈರೆಕ್ಟ್ಲಿ ಟೆಲಿಕಾಂ ನೆಟ್ವರ್ಕ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಜಿಯೋ ಸರ್ವರ್ನಲ್ಲಿ ರಿಜಿಸ್ಟರ್ ಆಗಿರುವ KYC ನೇಮ್ ಬೇಸ್ಡ್ ಆಗಿ ಹೆಸರು ಶೋ ಆಗುತ್ತೆ ಸ್ನೇಹಿತರೆ. ಇಂಟರ್ನೆಟ್ ಆಫ್ ಇದ್ರೂ ಕೂಡ ಹೆಸರು ಕಾಣುತ್ತದೆ ಸ್ನೇಹಿತರೆ. ಅಂದರೆ ಇದು ಸೇಫ್ ಪ್ಲಸ್ ಆಫಿಸಿಯಲ್ ಪ್ಲಸ್ ರಿಲಯಬಲ್ ಸರ್ವಿಸ್ ಸ್ನೇಹಿತರೆ. CNAP ಸರ್ವಿಸ್ ಯಾರು ಬಳಸ್ಬೋದು ಅಂತ ನೋಡೋದಾದರೆ ಜಿಯೋ ಸಿಮ್ ಯೂಸರ್ಸ್, ಕಾಂಪಿಟೇಬಲ್ ಸ್ಮಾರ್ಟ್ಫೋನ್, ಹೊಸ ಆಂಡ್ರಾಯ್ಡ್ ಅಪ್ಡೇಟ್ಸ್ ಜೊತೆ ಇರುವ ಫೋನ್ಗಳು, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರಬೇಕು ಸ್ನೇಹಿತರೆ. ಹಳೆಯ ಫೋನ್ಗಳಲ್ಲಿ ಅಥವಾ ಅಪ್ಡೇಟ್ ಇಲ್ಲದ ಮೊಬೈಲ್ಗಳಲ್ಲಿ ಈ ಫ್ಯೂಚರ್ ಸದ್ಯಕ್ಕೆ ಕಾಣಿಸದಿರಬಹುದು ಸ್ನೇಹಿತರೆ. ಹೌದಾ? ಸೊ ಹೊಸ ಅಪ್ಡೇಟ್ಸ್ ಜೊತೆ ಇದು ಬರ್ತಿದೆ. ಇನ್ನು CNAP ಸರ್ವಿಸ್ ಲಾಭಗಳು ಏನು ಅಂದರೆ, ಅನ್ನೌನ್ ಕಾಲ್ ಬಂದಾಗ ಯಾರು ಅಂತ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ಪ್ಯಾಮ್ ಫ್ರಾಡ್ ಕಾಲ್ ಗುರುತಿಸೋಕೆ ಸಹಾಯ ಆಗುತ್ತೆ. ಇದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ದಿನಾಲೂ 4-5 ಕಾಲ್ ಸ್ಪ್ಯಾಮ್ ಕಾಲ್ಗಳೇ ಬರೋದು. ಸೊ ಇದರಿಂದ ನಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಈ ಸರ್ವಿಸ್ನಿಂದ ಟ್ರೂ ಕಾಲರ್ ಆ್ಯಪ್ ಅವಶ್ಯಕತೆ ಕಡಿಮೆ ಆಗಲಿದೆ. ಪ್ರೈವೇಸಿ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇಂಟರ್ನೆಟ್ ಇಲ್ಲದಿದ್ದರೂ ಇದನ್ನು ನಾವು ಬಳಸ್ಬೋದು. ಇದರಿಂದ ಈ ಫ್ಯೂಚರಿಂದ ಉಪಯೋಗ ತಗೋಬೋದು. ಇನ್ನು ಈ CNAP ಸರ್ವಿಸ್ ಲಿಮಿಟೇಷನ್ಸ್ ಏನು ಅಂದರೆ, ನಷ್ಟಗಳು ಏನು ಅಂತ ನೋಡೋದಾದರೆ, KYC ಹೆಸರು ತಪ್ಪಿದ್ರೆ ಸ್ನೇಹಿತರೆ ತಪ್ಪು ಹೆಸರು ಶೋ ಆಗ್ಬೋದು. ಬಿಸ್ನೆಸ್ ಆಗಲಿ, ಕಂಪನಿ ಆಗಲಿ, ಕಂಪನಿ ನೇಮ್ ಆಗಲಿ ಕೆಲವೊಮ್ಮೆ ಕಾಣಿಸಿದಿರ್ಬೋದು ಸ್ನೇಹಿತರೆ. ಎಲ್ಲ ಮೊಬೈಲ್ ಮಾಡೆಲ್ಸ್ನಲ್ಲಿ ಈಗಾಗಲೇ ಅವೈಲೇಬಲ್ ಇಲ್ಲ ಅನ್ನೋದು ಒಂದು ನಷ್ಟದ ಸಂಗತಿ. ಅದರ್ ನೆಟ್ವರ್ಕ್ ಯೂಸರ್ಸ್ ಏರ್ಟೆಲ್ ವಿ ಜೊತೆ ಲಿಮಿಟೆಡ್ ಸಪೋರ್ಟ್ ಇದಕ್ಕೆ ಸಿಗ್ಬೋದು ಸ್ನೇಹಿತರೆ. ಇನ್ನು ಇಲ್ಲಿ CNAP ವರ್ಸಸ್ ಟ್ರೂ ಕಾಲರ್ ಬಗ್ಗೆ ನೋಡಿದಾಗ, ಟ್ರೂ ಕಾಲರ್ ಒಂದು ಥರ್ಡ್ ಪಾರ್ಟಿ ಆ್ಯಪ್ ಬೇಸ್ಡ್ ಪ್ಲಸ್ ಇಂಟರ್ನೆಟ್ ಇದಕ್ಕೆ ಬೇಕು ಸ್ನೇಹಿತರೆ. ಇದು CNAPಯು ಒಂದು ನೆಟ್ವರ್ಕ್ ಬೇಸ್ಡ್ ಪ್ಲಸ್ ಇಂಟರ್ನೆಟ್ ಇದಕ್ಕೆ ಬೇಕಾಗಿಲ್ಲ. ಟ್ರೂ ಕಾಲರ್ನಲ್ಲಿ ಯೂಸರ್ಸ್ ಏನು ನೇಮ್ ಸೆಟ್ ಮಾಡಿರ್ತಾರೆ ಅದೇ ಕಾಲ್ ಬಂದಾಗ ಕಾಣುತ್ತೆ. ಆದರೆ CNAP ಇಂದಾಗಿ ಆಫಿಸಿಯಲ್ KYC ನೇಮ್ ಏನಿರುತ್ತೆ ಅದೇ ನೇಮ್ ಶೋ ಆಗುತ್ತೆ ಸ್ನೇಹಿತರೆ. CNAP ಸರ್ವಿಸ್ ಫೀಚರ್ ಇದು ಇನ್ನೂ ಇನಿಷಿಯಲಿ ಸ್ಟೇಜ್ನಲ್ಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏರ್ಟೆಲ್ಲು, ವೊಡಾಫೋನು, ವಿ, ಆಲ್ ಸ್ಮಾರ್ಟ್ಫೋನ್ಸ್ ಎಲ್ಲ ಕಡೆ ಫುಲ್ಲಿ ರೋಲ್ಔಟ್ ಆಗೋ ಚಾನ್ಸ್ ಇದೆ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಜಿಯೋ CNAP ಸರ್ವಿಸ್ ಸೇಫ್ಟಿಗಾಗಿ, ಪ್ರೈವೇಸಿಗಾಗಿ, ಸಿಂಪಲ್ ಕಾಲರ್ ಐಡೆಂಟಿಫಿಕೇಷನ್ಗಾಗಿ ಒಳ್ಳೆ ಸ್ಟೆಪ್ ಅನ್ನಬಹುದು ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ಈ ಫೀಚರ್ ಆಕ್ಟಿವೇಟ್ ಆಗಿದೆಯಾ ಇಲ್ಲ ಅನ್ನೋದನ್ನು ಕಮೆಂಟ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ. ಇನ್ನು ಇಂಥ ಟೆಕ್ ಅಪ್ಡೇಟ್ಸ್ ಕನ್ನಡದಲ್ಲಿ ಬೇಕಂದ್ರೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.